ಏನ್ರೇ ಬಾನು ಭಾಗ್ಯಮ್ಮ, ಏನ್ ಸಮಾಚಾರ? ಆರಾಮಾಗಿ ನಿಂತ್ಕೊಂಡು ಮಾತಾಡ್ತಾ ಇದೀರಾ? ಅಲ್ಲ ಉಂಡ್ರ ಇಬ್ರುನು? ಹೌದು ಲಕ್ಷ್ಮೀದ ಅಕ್ಕ, ಈಗ ತಾನೇ ಊಟಗೆ ಆಯ್ತು. ಊಟಗೆ ಆದ್ಮೇಲೆ ಈ ಕಡೆ ಬಂದೆ. ಭಾಗ್ಯದ ಅಕ್ಕ ಏನೋ ಜಾಕೆಟ್ ಹೊಲಿಸ್ಬೇಕು ಬಾ ಮನೆ ಹತ್ರ ಅಂತ ಹೇಳಿದ್ರು ನಿನ್ನೆ, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ನಿಮ್ದು ಊಟ ಆಯ್ತಾ ಲಕ್ಷ್ಮೀದ ಅಕ್ಕ? ಹೂ ಕಣೆ, ಇವಾಗಿನ ಉಂಡು ಹೊರಗೆ ಬಂದೆ. ಬಾನು ಯಾಕ ಇಲ್ಲಿ ನಿಂತಿರೋದು ನೋಡಿನಲ್ಲ, ಯಾಕೆ ಬಂದವಳೆ ಏನೋ ಅಂತ ಮಾತಾಡ್ಸಕ್ಕಂತ ಬಂದೆ. ಭಾಗ್ಯಮ್ಮ ನೀನು ಉಂಡೇನಿ? ಏನ್ ಸರ್ ಮಾಡಿದ್ದೆ? ಏ ಇನ್ನು ಇಲ್ಲ, ನಮ್ಮಯ್ಯಪ್ಪ ಎಲ್ಗ ಹೋಗೈತಿ. ಅದಕ್ಕೆ ಬಂದಾಗ ಉಂಬಕ್ಕಿಕ್ಕಿ ಆಮೇಲೆ ಉಂಬ ಕುಕ್ಕವನ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅಯ್ಯಪ್ಪಗೆ ಬಂದೇಳಕ್ಕೆ ಇಟ್ಟು ಬಿಡ್ಬೇಕು. ನಾನು ಉಂಬ ಕುಕ್ಕಂತಿದ್ದಂಗೆನೆ ಬತ್ತಾನ ಅಯ್ಯಪ್ಪ. ಅದಕ್ಕೇನೆ ಅತ್ಲಾಗ ಅಯ್ಯಪ್ಪ ಮೊದ್ಲಿಕ್ಕಿ ಆಮೇಲೆ ಅಯ್ಯಪ್ಪ ಉಂಡೋದ್ಮೇಲೆ ನಿಧಾನ ಕುಂಬನ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಆಲೆ ಅಡ್ಗೆ ಎಲ್ಲ ಆಗೈತಿ. ಅರ್ಧಂಬ್ರ ಮಾಡಿದ್ದೆ. ನೀನೇನ್ ಸರ್ ಮಾಡಿದ್ದೆ? ನಾನು ಅಡ್ಗೆ ಮಾಡಿರ್ಲಿಲ್ಲ, ಚಪಾತಿ ಮಾಡಿದ್ದೆ. ಚಪಾತಿ ಮಾಡಿ ಗೋರಿಕಾಯಿ ಪಲ್ಯ ಮಾಡಿದ್ದೆ. ನೆನ್ನೆ ದಿವಸ ಅದೇ ಆ ತರಕಾರಿ ತಂದಿದ್ದಲ್ಲ ಅಯ್ಯಪ್ಪ, ಗೋರಿಕಾಯಿ ತಂದಿದ್ದ. ಒಂದು ಅರ್ಧ ಕೆಜಿ ಗೋರಿಕಾಯಿ ತಾಂಡಿದ್ದೆ. ಗೋರಿಕಾಯಿ ತಾಂಡು ಚಪಾತಿ ಮಾಡಿದ್ದೆ. ಇವಾಗಿನ ತಿಂದು ಬಂದಮ್ಮ. ಈಗ ರತ್ನಮ್ಮ ಬಂದವಳು ಯಾವಾಗ್ಲನ ಬೆಂಗಳೂರಿಂದನ? ಯಾವಾಗ ಬಂದ್ಲ ಇವಳು? ಬಾರೇ ರತ್ನಮ್ಮ, ಯಾವಾಗ ಬಂದೆ ಬೆಂಗಳೂರಿಂದನ? ಸೆನಕ ಇದೆಯೇನೆ? ನಿಮ್ಮ ಹುಡುಗರು ನಿಮ್ಮ ಅಯ್ಯಪ್ಪ ಎಲ್ಲ ಸೆನಕ ಇದ್ದಾರೆ? ಹೌದು ಕಣೆಮ್ಮ, ಚೆನ್ನಾಗಿದ್ದೀವಿ ನಾವೆಲ್ರು. ನೀವೆಲ್ರು ಆರಾಮ? ಯಾವಾಗ ಬಂದೆ ರತ್ನಮ್ಮ? ಕಾಣ್ಲೇ ಇಲ್ವಲ್ಲೇ ನೆನ್ನೆ ಸಲನ? ಅದು ಭಾಗ್ಯ, ನೆನ್ನೆ ಈವ್ನಿಂಗ್ ಬಿಟ್ವಿ. 5 o'clock ಅಲ್ಲಿ ಬಸ್ ಹತ್ತಿದ್ವಿ ಬೆಂಗಳೂರಿಂದನ, ನಾನು ನಮ್ಮ ಯಜಮಾನ್ರು. ಇಲ್ಲಿಗೆ ಬರೋವಷ್ಟಲ್ಲಿ ಸ್ವಲ್ಪ ಕತ್ಲೆ ಆಗ್ಬಿಟ್ಟಿತ್ತು. ಆಗ್ಲೇ ರಾತ್ರಿ ಆಗಿತ್ತು, ಅದಕ್ಕೆ ಯಾರನ್ನೂ ಮಾತಾಡ್ಸಕ್ ಆಗ್ಲಿಲ್ಲ. ಈಗ ಎಲ್ರೂ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಎಲ್ರದ್ದು ಊಟ ಆಯ್ತಾ? ನೋಡ್ದೇನೆ ಲಸ್ಮಕ್ಕ, ಈ ರತ್ನಮ್ಮನ್ ದೌಲತ್ ಹೆಂಗೈತಿ ಅಂತಾನ. ಅಲ್ಲ ಬೆಂಗಳೂರಿಗೆ ಹೋಗಿ ಒಂದೇ ವರ್ಷಕ್ಕೆ ಆಳೆ ಹೆಂಗ್ ಬದ್ಲಾಗ್ಯಾವ ನೋಡು, ಹೆಂಗ್ ಮಾತಾಡ್ತಾಳ ನೋಡು ಸ್ಟೈಲಾಗಿ. ಊಟ ಆಯ್ತಾ? ಆರಾಮ ಈವ್ನಿಂಗ್ ಬಿಟ್ವಿ ಅಂತಾನ. ನನ್ಗೇನು ಹಿಂಗ್ ಮಾತಾಡೋದೆಲ್ಲ ಇಷ್ಟನೇ ಆಗಲ್ ಕಣಿ. ಏನಾಗೇನೆ ಸೀಮೆ ಕಿಲ್ದಾಳ್ ಮಾತಾಡ್ದಂಗಾಗುತ್ತೆ. ಹ್ಞೂ ಕಣೆ ಭಾಗ್ಯಮ್ಮ, ಬೆಂಗಳೂರು ಎಲ್ಲಾರ್ನೂ ಬದಲಾಯಿಸ್ಬಿಡಿಸುತ್ತೆ ನೋಡು. ಅಲ್ಲ ಈ ಒಂದು ವರ್ಷದ ಮುಂಚೆಲೆ ನಮ್ಮ ಜೊತೆಗೆ ಗೊತ್ತಿದ್ಲು, ಸೀರೆ ಒಂದ ಸುತ್ಕೊಂಡು ಕೂಲಿ ಹೋಗೋಣ ಅಂತ ಹೇಳಿ. ಕಳೆ ತೆಗಿಯಕ್ಕೆ ಹತ್ತಿ ಬಿಡ್ಸಕ್ಕೆ ಅಂತಾನ. ಈಗ ನೋಡು ಚೂಡಿದಾರ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೆಂಗ್ ಸ್ಟೈಲಾಗಿ ಬಂದೇವಳೆ, ಟಿಪ್ ಟಾಪ್ ಆಗಿ. ಏನ್ ರತ್ನ ಸಮಾಚಾರ? ಬೆಂಗಳೂರಲ್ಲಿ ಎಲ್ಲ ಆರಾಮ? ಯಾಕೆ ಇವಾಗ ಹೋಗಿ ಬಂದಿದ್ದು? ಯಾಕೆ ಅಂದ್ರೆ ನನ್ನ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಬಾನು, ಅದಕ್ಕೆ ಅದನ್ನ ಕರೆಕ್ಷನ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಅಲ್ಲಿ ನೀವು ಮಾಡಿಸ್ಬೋದು, ಆದ್ರೆ ಪ್ರೂಫ್ ಇರ್ಲಿಲ್ಲ ನಂದು. ಸ್ಕೂಲ್ ಸರ್ಟಿಫಿಕೇಟ್ ಬೇಕಾಗಿತ್ತು, ಅದಕ್ಕೆ ಇವತ್ತು ಹೋಗಿ ಸ್ಕೂಲಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಆಧಾರ್ ಕಾರ್ಡಲ್ಲಿ ನೇಮ್ ಎಲ್ಲನ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಾನು ನಮ್ಮ ಯಜಮಾನ್ರು. ಏನ್ ಲಕ್ಷ್ಮಿ ಸಮಾಚಾರ? ಎಲ್ಲೂ ಹೋಗಲ್ವಾ ಕೆಲ್ಸಕ್ಕೆ ಇವತ್ತು? ನೋಡ್ದೇನೆ ಲಸ್ಮಕ್ಕ, 7 ವರ್ಷ ಹೆಂಗೈತಿ ಅಂತಾನ. ಇಲ್ಲಿದ್ದಾಗ ಲಸ್ಮಕ್ಕ ಭಾಗ್ಯಮ್ಮ ಅಂಬಳು. ಈಗ ನೋಡು ಲಕ್ಷ್ಮಿ ಭಾಗ್ಯ ಬಾನು ಅಂತಾನ ಸ್ಟೈಲಾಗಿ ಮಾತಾಡಿಸ್ತಾ ಇದ್ದಾಳೆ. ಏನೇ ರತ್ನ, ಬೆಂಗಳೂರಿಗೆ ಹೋಗಿ ಒಂದೇ ವರ್ಷಕ್ಕೆ ಇಷ್ಟೊಂದು ಬದಲಾಗಿದೆಯಾ? ನಿನ್ ಮಾತು, ನಿನ್ ನಡವಳಿಕೆ, ನಿನ್ ಬಟ್ಟೆ, ಆಕೆಮ್ಮ ಬಟ್ಟೆ ಎಲ್ಲ ಬದಲಾಗೈತಮ್ಮ. ಪರವಾಗಿಲ್ಲ ಕಣಮ್ಮ. ಅಯ್ಯೋ ಲಕ್ಷ್ಮಿ, ಇದೇ ತರ ಮಾತಾಡ್ಬೇಕು. ಈ ತರ ಮಾತಾಡಿದ್ರೇನೆ ಎಲ್ರು ನಮಗೆ ಮರ್ಯಾದೆ ಕೊಡೋದು. ಇಲ್ಲ ಅಂದ್ರೆ ಆಡ್ಕೋತಾರೆ, ಏನು ಇವಳಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ. ನೀವು ಅಷ್ಟೇನೆ ಇದೇ ತರ ಮಾತಾಡೋದ ಕಲ್ತ್ಕೊಳ್ರಿ. ಹೇ ರತ್ನಮ್ಮ, ನಿನ್ನಂಗೇನಾದ್ರೂ ಈ ಒಳ್ಳೆಗ್ ಮಾತಾಡಿರೆ ಎಲ್ಲ ಹೆಂಗಸ್ರು ಇಲ್ಲ ಅಡ್ಕೆಂತಾರೆ, ಇವಳಿಗೇನ್ ತಿಕ್ಲಿ ಹಿಡ್ದೈತೇನಪ್ಪ ಹಿಂಗ್ ಮಾತಾಡ್ತಾಳೆ ಅಂತಾರ. ನಮ್ಮ ಒಳ್ಳೆಗೇನಿದ್ರು ನಮ್ಮಂಗ್ ಮಾತಾಡಿರೇನೆ ಇವ್ರು ಬುದ್ಧಿವಂತರು ಅಂತ ಅನ್ಕೊಂಬೋದು. ಏನಾದ್ರೂ ನಿನ್ನಂಗ್ ಮಾತಾಡಿರೆ ಊರಿನ ಜನ ಹೆಂಗಸ್ರು ಎಲ್ಲಾರು ಆಡ್ಕೊಂಡ್ಬಿಡ್ತಾರೆ. ಇವಳು ಸೀಮೆ ಕಿಲ್ದಾಳು ಹಿಂಗ್ ಮಾತಾಡ್ತಾಳೆ ಅಂತಾನ. ಯಾಕೆ ಆಡ್ಕೋತಾರೆ? ನೀಟಾಗಿ ಮಾತಾಡಿದ್ರೆ ಯಾಕೆ ಆಡ್ಕೋತಾರೆ ಲಕ್ಷ್ಮಿ? ನೀವಿನ್ನು ಹಳ್ಳಿಲೇ ಇದ್ದು ಸ್ವಲ್ಪನೂ ಬದಲಾಗಿಲ್ಲ. ಬೆಂಗಳೂರಿಗೆ ಬಂದು ನೋಡಿ, ನೀವು ಅವಾಗ ಬದಲಾಗ್ತೀರ ನಂತರನೇ. ಇನ್ನು ಸೀರೆ ಉಡ್ಕೊಂಡೇ ಇದೀರಲ್ಲ ಹಳೆ ಕಾಲದವ್ರ ತರ. ಚೂಡಿದಾರ ಎಲ್ಲ ತಗೊಳಲ್ವಾ ನೀವು? ಅಯ್ಯೋ ಬ್ಯಾಡಮ್ಮ, ಚೂಡಿದಾರ್ ಗೀಡಿದಾರ ಎಲ್ಲನ ನಮಗೆ ಸರಿಯಾಗಲ್ಲ. ಚೂಡಿದಾರ್ ಪಾಡಿದಾರ ಹಾಕ್ಯಂಡ್ರೆ ನಮ್ಗೊಂತಾರ ನೋಡ್ತಾರೆ. ಈ ಊರಾಗೆ ನಾಯಿಗಳು ಓಡಿಸ್ಕೊಂಬತ್ತಾವೆ, ಯಾರ ಹೊಸಬ್ರು ಬಂದೇವ್ರೆ ನಮ್ಮೂರಿಗೆ ಅಂತಾನ. ಸರಿ ಕಣ್ರೆ ಲಕ್ಷ್ಮಿ ಭಾಗ್ಯ ಬಾನು, ನಾನಿನ್ನ ಹೋಗ್ತೀನಿ. ಸ್ಕೂಲ್ ಹತ್ರ ಹೋಗಿ ಬರ್ಬೇಕು. ಸ್ಕೂಲ್ ಸರ್ಟಿಫಿಕೇಟ್ ತಗೊಂಬಂದು ಆಧಾರ್ ಕಾರ್ಡ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದೆಲ್ಲ ಚೇಂಜ್ ಮಾಡಿಸ್ಕೊಂಡು ಇವತ್ತು ಸಂಜೆನೆ ನಾವು ಹೊರಟು ಬಿಡ್ಬೇಕು. ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕು. ಸರಿ ಬರ್ತೀನಿ ನಾನು. ಬಾಯ್ ಕಣ್ರಮ್ಮ. ಬಾಯ್ ಬಾಯ್, ಹೋಗ್ ಬಾ, ಒಳ್ಳೇದಾಗ್ಲಿ. ಬಾಯ್ ಬಾಯ್ ರತ್ನ. ಸರಿ ಅಮ್ಮ, ಒಳ್ಳೇದಾಗ್ಲಿ ನಿನ್ಗೂನು, ಹೋಗ್ ಬಾ. ಏನ್ರೇ ಲಸ್ಮಕ್ಕ, ರತ್ನಮ್ಮ ಬಂದಿದ್ಲೇನು? ಇಟತ್ತು ಮಾತಾಡ್ತಿದ್ದಂಗಿತ್ತು.
ಓ ಕಣಮ್ಮ ಬಂದಿದ್ಲು ಈಟ ತಿಂತಕನ ಹಂಗಿರ್ಬೇಕು ಹಿಂಗ್ ಮಾತಾಡ್ಬೇಕು ಚೂಡಿದಾರ್ ತಕೋಬೇಕು ಬರೇ ಸೀರೆಲೆ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಹೇಳೋದ್ಲು ಅಲ್ಲ ನೋಡು ನೆನ್ನೆ ಮೊನ್ನೆ ಇನ್ನನ ಸೀರೆ ಒಂದ ಎಂತದ ನಾಳೆ ಸೀರೆ ಸುತ್ಕೊಂಡು ನಮ್ ಜೊತೆಗೆ ಕೂಲಿ ಬತ್ತಿದ್ಲು ಈಗ ನೋಡು ಒಂದೇ ವರ್ಷ ಕಾಲನೇ ಚೂಡಿದಾರ್ ಹಾಕ್ಕೊಂಡಿದ್ದಾಳೆ ಶೂ ಹಾಕ್ಕೊಂಡಿದ್ದಾಳೆ ಏನ್ ಸ್ಟೈಲ್ ಆಗಿ ಮಾತಾಡ್ತಾಳೆ ಅಬ್ಬಬ್ಬಬ್ಬಬ್ಬ ಬೆಂಗಳೂರು ಎಂತಾರನ್ನು ಬದಲಾಯಿಸುತ್ತೆ ಎಂಬುದು ಇಟ್ಕೆದೆ ಹೂ ಕಣೆ ನಮ್ಮಂತಕ್ಕೂ ಬಂದಿದ್ಲು ಅಯ್ಯೋ ಏನ್ ನಿಮ್ ಮನೆ ಈ ತರ ಇದೆ ಒಂದ್ ಫ್ರಿಡ್ಜ್ ಇಲ್ಲ ಒಂದ್ ವಾಷಿಂಗ್ ಮಿಷಿನ್ ಇಲ್ಲ ಎಲ್ಲ ತಗೋಬೇಕು ಬಟ್ಟೆ ಒಗಿಕ್ಕೆ ಕಷ್ಟ ಆಗಲ್ವಾ ನಿಮಗೆ ಅಂತ ಏನೇನೋ ತಲೆ ತಿನ್ಲು ಅಯ್ಯ ಬ್ಯಾಡ ಕಣಮ್ಮ ಬಟ್ಟೆ ಒಗಿಯಕ್ಕೆ ಕಷ್ಟ ಅಂತ ಅವಳಿಗೆ ಅಲ್ಲ ಇಲ್ಲಿದ್ದಾಗ ನಮ್ ಜೊತೆಗೆ ಬಟ್ಟೆ ಒಂದ್ ಏರ್ ಓದ್ಕೊಂಡು ತರಿಯಕ್ ಬರೋಳು ಬಟ್ಟೆ ಒಗ್ಯಕ್ ಹೋಗನ್ ಬರ್ರಿ ಅಂತಾನೆ ಲಸ್ಮಕ್ಕ ಭಾಗ್ಯಮ್ಮ ನಿಂಗಮ್ಮ ಬರ್ರಿ ಯಾರು ಬರ್ತೀರಾ ಬಟ್ಟೆ ಒಗ್ಯಕ್ ಹೋಗೋಣ ಅಂತ ಹೇಳಿ ಈಗ ನೋಡಿರಿ ಬಟ್ಟೆ ಒಗ್ಯಕ್ಕೆ ಕಷ್ಟ ಆಗಲ್ವಾ ಅಂತ ಕೇಳ್ತಾಳಲ್ಲ ಅಯ್ಯಯ್ಯಯ್ಯಪ್ಪ ಏನಾಯ್ತಾ ಈಟೊಂದು ಬದಲಾವಣೆ ಒಂದೇ ವರ್ಷಕ್ಕೆ ಮತ್ತೆ ಬೆಂಗಳೂರಲ್ಲಿ ಇವರು ಇದಾರ ಅಂತ ಹೇಳಿ ಜನಗಳಿಗೆ ಗೊತ್ತಾಗ್ಬೇಕೋ ಬೇಡವೋ ಈ ತರ ಎಲ್ಲ ಸ್ಟೈಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಈ ತರ ಸ್ಟೈಲ್ ಮಾಡ್ತಾರೆ ಅಷ್ಟೇ ಕೆಲವರು ಎಲ್ಲರೂ ಇದೇ ತರ ಮಾಡಲ್ಲ ಬಗ್ಗಿಂದ ಹಕ್ಕ ಕೆಲವರು ಹಳ್ಳಿ ಜೀವನನೇ ಸರಿ ಅಂತಾರೆ ಬೆಂಗಳೂರಲ್ಲಿ ಇರೋರು ಆದ್ರೆ ಕೆಲವರು ಬೆಂಗಳೂರಲ್ಲಿ ಹೋದ ತಕ್ಷಣ ಎರಡು ಕೊಂಬ್ ಬಂದಿದೇನೋ ಅಂತ ಹೇಳಿ ಮಾತಾಡ್ಬಿಡ್ತಾರೆ ಹೋಗ್ಲಿ ಬಿಡಿ ಬಗ್ಗಿಂದ ಹಕ್ಕ ಏನ್ ಮಾಡಕ್ಕಾಗುತ್ತೆ ಒಬ್ಬೊಬ್ರು ಒಂದೊಂದ್ ತರ ಎಲ್ರು ಒಂದೇ ತರ ಇರ್ಬೇಕು ಅಂದ್ರೆ ಆಗಲ್ವಲ್ಲ ಹ್ಞೂ ಕಣೆ ಬಾನು ಬೆಂಗಳೂರಾಗಿರೋರ್ ಕಷ್ಟ ಅವ್ರಿಗೆ ಗೊತ್ತು ನಮ್ಮಂತ ಹಳ್ಳಿಯರ್ಗೆ ಏನ್ ಗೊತ್ತಾಗುತ್ತೆ ಹೇಳು ಆದ್ರೆ ಕೆಲವರು ಸುಮ್ನೆ ಬಿಲ್ಡಪ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇರತ್ ನಮ್ಮಂತಾರ ಬೆಂಗಳೂರು ಜೀವನನೇ ಸರಿ ಅಲ್ಲೇ ಚಂದ ಅಲ್ಲಿ ಎಷ್ಟು ನೀಟಾಗಿರುತ್ತೆ ಅದು ಇದು ಅಂತನ ಸುಮ್ನೆ ಹೇಳ್ಕೊಂತಾರೆ ಅಷ್ಟೇ ಆದ್ರೆ ಎಲ್ರಿಗೂ ಹಳ್ಳಿ ಜೀವನನೇ ಇಷ್ಟ ಏನ್ ಮಾಡ್ತೀಯ ಅನಿವಾರ್ಯಕ್ಕಾಗಿನ ಹೋಗ್ತಾರೆ ಹಳ್ಳಿಗೆ ಏನು ಬದುಕು ಮಾಡಕ್ಕಾಗಲ್ಲ ಹೊಲ ಇಲ್ಲ ಏನು ಕೆಲಸ ಇಲ್ಲ ಅಂತ ಹೇಳಿ ವಿಧಿ ಇಲ್ದೇನೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿರ್ತಾರ ಅಷ್ಟೇನೆ ಹ್ಞೂ ಕಣೆ ನಿಂಗಮ್ಮ ನೀನ್ ಹೇಳೋದು 100% ಸತ್ಯವಾದ ಮಾತೆ ಎಲ್ರಿಗೂ ಹಳ್ಳಿಗಿರಕ್ಕೆ ಇಷ್ಟ ಈಗ ಯಾರನ್ನ ಕೇಳು ಬೆಂಗಳೂರಿಗೆ ಹೋಗಿರಾರನ್ನ ತಗತ್ಗೆ ಅಲ್ಲಿ ಏನ್ ಜೀವನನೋ ಏನೋ ಅಂತ ಹೇಳಿ ಅಂತಾರೆ ಓಡ್ ಹೋಗ್ಬೇಕು ಊರಿಗೆ ಬಂದ್ರೆ ಒಂದ್ ದಿವಸ ಇರಂಗಿಲ್ಲ ಯಾರ್ದನ ಮದ್ವೆ ಅಂತಂದ್ರೂ ಬರಂಗಿಲ್ಲ 2 ದಿವಸ ಇರಂಗಿಲ್ಲ ಎಲ್ಲರ ಜೊತೆಗೂ ಸಂತೋಷವಾಗಿ ಹಬ್ಬ ಮಾಡಕ್ಕಾಗಲ್ಲ ಏನೂ ಇಲ್ಲ ಅಂತ ಹೇಳಿ ಒಬ್ಬೊಬ್ರು ಬೈಕೆಂತಾರೆ ಆದ್ರೆ ಒಬ್ಬೊಬ್ರು ಬೆಂಗಳೂರು ಜೀವನನೇ ಇಷ್ಟ ಅಂತ ಹೇಳಿ ಸುಮ್ಮನೆ ಬಿಲ್ಡಪ್ಗೆ ತೋರಿಸ್ಕೊಂತ ಇರತ್ ನಮ್ಮಂತಾರು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಬೆಳಕಳಿ ಏನು ಅಂತಾನ ಅಲ್ಲ ಇವಳು ಮಾತಾಡೋ ಸ್ಟೈಲು ಅವಳ ಬಟ್ಟೆ ಎಲ್ಲ ನೋಡಿದ್ರೆ ಬೆಂಗಳೂರಿಗೆ ಹೋಗಿ ಇಷ್ಟೊಂದು ದುಡ್ದೇವಳ ಅನ್ಕೋಬೇಕು ಎಷ್ಟು ದುಡಿದ್ರೆ ಏನಂತಿ ಅಲ್ಲಿ ನೆಮ್ಮದಿನೇ ಇರಲ್ಲ ನಮ್ಮ ಹಳ್ಳಿಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡಿರೂ ನೆಮ್ಮದಿಯಾಗಿರ್ತೀವಮ್ಮ ಅದೇನೋ ಸರಿ ಕಣೆ ಭಾಗ್ಯಮ್ಮ ಏನ್ ಮಾಡೋದು ಎಲ್ಲರಿಗೂ ಅಂತ ಅದೃಷ್ಟ ಇರ್ಬೇಕಲ್ಲ ಹಳ್ಳಿಗೆ ಜೀವನ ಮಾಡೋ ಅಂತ ಅದೃಷ್ಟ ಕೆಲವ್ರಿಗೆ ಆ ಅದೃಷ್ಟ ಇರಲ್ಲ ಅದಕ್ಕೇನೆ ಬೆಂಗಳೂರಿಗೆ ಹೋಗಿರ್ತಾರೆ ಏನು ಮಾಡಕ್ಕಾಗಲ್ಲ ಅವ್ರವ್ರ ಹಣೆ ಬರ ಎಲ್ಲೆಲ್ಲಿ ಜೀವನ ಮಾಡ್ಬೇಕು ಅಂತ ಇರುತ್ತೋ ಅಲ್ಲಿಗೆ ಹೋಗಿರ್ತಾರೆ ಆದ್ರೂ ಈ ರತ್ನ ಮುಂದೆ ಯಾಕನ ಓವರ್ ಆಯ್ತಮ್ಮ ಏನ್ ಬಿಲ್ಡಪ್ ಕೊಡ್ತಾಳ ಹಂಗೇನಿ ಒಂದೇ ವರ್ಷಕ್ಕೇನಿ ಅಯ್ಯೋ ಚೂಡಿದಾರ ಹಾಕ್ಯಂಬದ್ ಏನ್ ಕೇಳ್ತೀಯ ಅವಳು ಮಾತಾಡೋದ್ ಏನ್ ಕೇಳ್ತೀಯ ಮನೆಯಾಗೆ ಫ್ರಿಡ್ಜ್ ಇರ್ಬೇಕು ವಾಷಿಂಗ್ ಮಿಷಿನ್ ಇರ್ಬೇಕು ಅದಿರ್ಬೇಕು ಇದಿರ್ಬೇಕು ನಿಮ್ಮಂತಾಗೆಲ್ಲ ಹಿಂಗ್ ಗಲೀಜ್ ಮಾಡ್ಕೊಂಡಿದ್ದೀರಾ ಸಗಣಿ ಎಲ್ಲ ಹಾಕ್ತೀರಾ ಯಪ್ಪ ನಿಮ್ ಮನೆ ಅಂತೂ ನೋಡಕ್ಕಾಗಲ್ಲ ಆ ತರ ಇದೆ ಈ ತರ ಇದೆ ಅಂತ ಏನ್ ಬಿಲ್ಡಪ್ ಕೊಡ್ತಾಳಮ್ಮ ಅಯ್ಯೋ ಏನಂಗೇನೆ ಬೆಂಗಳೂರಾಗೆ ಹುಟ್ಟು ಬೆಳೆದೇವಳೇನೋ ಅಮ್ಮಂಗ್ ಮಾತಾಡ್ತಾಳೆ ಸರಿಯಾಗಿ ಹೇಳ್ದೆ ಭಾಗ್ಯಂದು ಹಕ್ಕ ಹೋಗ್ಲಿ ಬಿಡೆ ಭಾಗ್ಯಮ್ಮ ಅವಳಂಗ್ ಮಾತಾಡಿದ್ರೆ ನಮ್ಗೇನಾಗ್ಬೇಕಾಗೈತಿ ಬೆಂಗಳೂರಿಗೆ ಹೋಗಿದ್ದಾಳಲ್ವೇ ಅದಕ್ಕೆ ಒಂದಿಷ್ಟು ನಯ ನಾಜುಕಾಗಿ ಮಾತಾಡೋದ್ ಕಲ್ತ್ಕೊಂಡಿದ್ದಾಳ ಅಷ್ಟೇನಿ ನೋಡಿದ್ರಲ್ಲ ಸ್ನೇಹಿತರೆ ಬೆಂಗಳೂರಾಗಿದ್ದವರು ಹಳ್ಳಿಯಾಗ ಬಂದು ಹಿಂಗೆಲ್ಲ ಸ್ಟೈಲಾಗಿ ಮಾತಾಡಿದ್ರೆ ಹಳ್ಳಿ ಹೆಂಗಸರು ಹೆಂಗ್ ಆಡ್ಕೊಂತಾರೆ ಅಂತಾನ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ನಿಮ್ಗೆ ಹೇಗನ್ನಿಸ್ತು ನಿಮ್ಗೆ ಹಳ್ಳಿ ಜೀವನ ಬೆಸ್ಟ್ ಅಥವಾ ಬೆಂಗಳೂರು ಜೀವನ ಬೆಸ್ಟ್ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ